ಸರ್ ಇದು ಬಾಳೆಹಣ್ಣಿಂದು NPK ಗೊಬ್ಬರ ಅಂತ ನಾವೇನ್ ತಯಾರು ಮಾಡ್ತಾ ಇದೀವಿ ಅದು ಇದೇನೆ. ಇದು ಹಣ್ಣಲ್ಲಿ ಮಾಡುವಂತದ್ದು. ಇದಕ್ಕೆ 10 kg ಹಣ್ಣು ಹಾಕಿದ್ರೆ 10 kg ಬೆಲ್ಲ ಹಾಕ್ಬೇಕು. ಅಂದ್ರೆ 1 kg 1 kg ಹಾಕಂತದ್ದು. ಇದನ್ನ ಸ್ಪ್ರೇ ಮಾಡೋದಕ್ಕೆ ಉಪಯೋಗಿಸಬಹುದು. ಗಿಡಗಳು ಗ್ರೋತ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಗಾಳಿ ಆಡದೆ ಇರೋ ತರ ಇದನ್ನ ಇಡಬೇಕು. ಆಮೇಲೆ ಫಿಲ್ಟರ್ ಮಾಡಿ ಇಟ್ಕೋಬಹುದು. ಇವಾಗ ಇದು ಬಾಳೆಹಣ್ಣಿಂದ ಬಂದು 1 ತಿಂಗಳು 10 ದಿವಸ 20 ದಿವಸದಲ್ಲೇ ರೆಡಿ ಆಗುತ್ತೆ ಇದು. ಇದನ್ನ ನಾವು ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ 6 ತಿಂಗಳವರೆಗೂ ಇಟ್ಕೋಬಹುದು. ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕೆ ತುಂಬಾ ಒಳ್ಳೇದು. ಒಂದು ಕ್ಯಾನಿಗೆ 30 ml ಹಾಕೊಂಡು ಸ್ಪ್ರೇ ಕೊಡ್ಬೋದು. 50 ml ಹಾಕೋಬಹುದು ದೊಡ್ಡ ಗಿಡಗಳಿಗೆ. ಆ ರೀತಿ ಇದನ್ನ ಭೂಮಿಗೂ ಕೊಡ್ತೀನಿ, ಗಿಡದ ಬುಡಕ್ಕೂ ಕೊಡ್ತೀನಿ, ಸ್ಪ್ರಿಂಕ್ಲರ್ ಅಲ್ಲೂ ಕೊಡ್ತೀನಿ, ಭೂಮಿಗೆ ಪೂರ್ತಿ ಗಿಡದ ಬುಡಕ್ಕೂ ಕೊಡ್ತೀನಿ. ಸ್ಪ್ರೇ ಇನ್ನೂ ಮಾಡಿಲ್ಲ, ಸ್ಪ್ರೇ ಸ್ಟಾರ್ಟ್ ಮಾಡ್ಬೇಕು. ಎಷ್ಟು ಈ ತರ ಮಾಡಿಕೊಂಡಿದ್ದೀರಿ ಸರ್? ಇವಾಗ ಇದು ಒಂದು 3 kg. ಇಲ್ಲಿ ಇನ್ನೊಂದಿದೆ ಬಿಲ್ಪತ್ರೆ ಹಣ್ಣು. ಇದು ಬಿಲ್ಪತ್ರೆ ಹಣ್ಣಲ್ಲಿ ಮಾಡಿರೋದು. ಇದರಲ್ಲಿ ಹೆಚ್ಚಿಗೆ ಪೊಟ್ಯಾಷ್ ಅಂಶ ಇರುತ್ತೆ. ಇದನ್ನು ಅಷ್ಟೇ ಸ್ಪ್ರೇ ಮಾಡ್ಬೋದು, ಬುಡಕ್ಕೂ ಕೊಡ್ಬೋದು, ಎಲ್ಲ ತರದಲ್ಲೂ ಇದನ್ನ ಉಪಯೋಗಿಸ್ಬೋದು. ಮತ್ತೆ ಇನ್ನೊಂದು ಮಾಡಿದ್ದೇನೆ, ಬಾಳೆ ಹೂವು. ಅಂದ್ರೆ ಮುಂದ್ಗಡೆ ಮ್ಯಾತೆ ಬರುತ್ತಲ್ಲ, ಹೂವು ತರ ಎಲ್ಲ ಉದುರಿತ್ತು, ಅದ್ರಲ್ಲಿ ಮಾಡಿರೋಂಥದ್ದು. ಇದು ಸೇಮ್ ಪ್ರೋಸೆಸ್ ಮಾಡೋದು ಅದೇ ತರಾನೇ. ಎಲ್ಲ 1 kg 1 kg ಬೆಲ್ಲ ಹಾಕಿಡೋ ಅಂತದ್ದು. ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು, ಭೂಮಿಗೆ ಕೊಡ್ಬೋದು. ಗಿಡ ಕೊಡೋದ್ರಿಂದ ಅದರಲ್ಲಿ ಏನ್ ವ್ಯತ್ಯಾಸ ಆಗ್ಬೋದು? ವ್ಯತ್ಯಾಸ ಅಂದ್ರೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಇವಾಗ ಇದು ಬಾಳೆ ಮಾತೆ, ಇದ್ರಲ್ಲಿ ಬಂದು ಪೊಟ್ಯಾಷ್ ಅಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ಬಿಲ್ಪತ್ರೆ ಹಣ್ಣಲ್ಲೂ ಪೊಟ್ಯಾಷ್ ಜಾಸ್ತಿ ಇರುತ್ತೆ. ಹಣ್ಣಲ್ಲಿ ನೈಟ್ರೋಜನ್ ಇರುತ್ತೆ, ಯೂರಿಯಾ ಅಂಶ ಇರುತ್ತೆ. ಆ ರೀತಿ ಎಲ್ಲ ಪೋಷಕಾಂಶ ಇರುತ್ತೆ. ನಾವು ದುಡುಕ್ನಳ್ಳಿ ಸತ್ಯನಾರಾಯಣರು ಅಂದ್ಬಿಟ್ಟು ಅವ್ರ ಕೊರಿಯನ್ ಪದ್ಧತಿ ನಮ್ಮ ಡಿಸ್ಟಿಕ್ ನಲ್ಲಿ ಮೊದಲನೇ ವ್ಯಕ್ತಿ ಅನ್ಸುತ್ತೆ ಮಾಡಿರೋದು. ಅವ್ರ ಹತ್ರ ಹೋಗಿ ಎಲ್ಲ ತಿಳ್ಕೊಂಡ್ ಬಂದು ಮಾಡ್ತಾ ಇದೀವಿ. ಈಗ ಇದು ಎಷ್ಟು ದಿವಸ ಕೆಡಲ್ಲ ಮಾಡ್ಬೋದ್ರೆ? ಸರ್ ಇದು 6 ತಿಂಗಳವರೆಗೂ ಇಡ್ಬೋದು. ಫಿಲ್ಟರ್ ಮಾಡಿ ಇಡ್ಬೇಕು. ಹಾಗೆ ಇಟ್ರೆ ಫಿಲ್ಟರ್ ಅಂದ್ರೆ ನೀರ್ ಮಾತ್ರ ತೆಗಿಬೇಕು. ಇದಕ್ಕೆ ನೀರ್ ಟಚ್ ಮಾಡೋ ಹಾಗೆ ಇಲ್ಲ, ಬರೀ ಬೆಲ್ಲ ಹಣ್ಣು ಅಷ್ಟೇ ಹಾಕ್ಬೇಕು. ಅಂದ್ರೆ ಅದರಿಂದನೇ ಮಾಡ್ಬೇಕಾದ್ರೆ ನೀರೇ ಯೂಸ್ ಮಾಡಂಗಿಲ್ಲ ಇದಕ್ಕೆ. ಆ ರೀತಿ ಫರ್ಮೆಂಟೇಶನ್ ಮಾತ್ರ ಆಗ್ಬೇಕು. ಅದೇ ಬೆಲ್ಲ ಕರ್ಗಿ ಅದೇ ನೀರ್ ಹಾಕ್ಬೇಕು ಹೊರತು ಎಕ್ಸ್ಟ್ರಾ ಏನು ನೀರ ಇದಕ್ಕೆ ಟಚ್ಚೇ ಮಾಡೋ ಹಾಗಿಲ್ಲ. ಡಬ್ಬ ತೊಳೆದ್ರು ಕೂಡ ಒರೆಸ್ಬಿಟ್ಟೆ ಮಾಡ್ಬೇಕು. ಆ ರೀತಿ ಇದು. ಇನ್ನೊಂದು, ಅಕ್ಕಿ ತೊಳೆದಿರೋ ನೀರಿನಲ್ಲಿ ಯೂರಿಯಾ ಅಂಶ ಜಾಸ್ತಿ. ಅದನ್ನ ಮಾಡಿಲ್ಲ ನಾನು, ಮಾಡ್ಬೇಕು. ಅದನ್ನು ಕೂಡ ಮಾಡಿದೀನಿ, ಒಂದ್ಸರಿ ಮಾಡ್ಕೊಟ್ಟಿದೀನಿ ತೋಟಕ್ಕೆ. ಇವಾಗ ಮಾಡಿಲ್ಲ. ಯೂರಿಯಾ ಅಂಶ ನಮ್ಗೆ ಅತಿ ಉಪಯೋಗ ಇಲ್ಲ, ಯಾಕೆಂದ್ರೆ ಚಿಕ್ಕ ಬೆಳೆಗಳಿಗಾದ್ರೆ ಅದು ಬೇಕಾಗತ್ತೆ. ನಮ್ ತೋಟಗಾರಿಕೆ ಆಗಿರೋದ್ರಿಂದ ಅದ್ರ ಉಪಯೋಗ ಇಲ್ಲ ಅನ್ಬಿಟ್ಟು ಅದನ್ನ ಮಾಡಿ. ಅಂದ್ರೆ ಸ್ವತಃ ನೀವೇ ನಿಮ್ ತೋಟಕ್ಕೆ ಏನೇನ್ ಬೇಕು ಎಲ್ಲ ನೀವೇ ತಯಾರಿಸ್ತಾ ಇದ್ದೀರಾ? ಹೌದು, ಪ್ರತಿಯೊಂದು ಆಚೆ ಕಡೆಯಿಂದ ಏನು ತರಂಗಿಲ್ಲ, ಏನು ತರ್ತಾ ಇಲ್ಲ. ಗೊಬ್ಬರದ ಅಂಗಡಿಗೆ ಹೋಗಲ್ಲ ಬಿಡಿ. 3 ವರ್ಷ ಆಯ್ತು ಅಂಗಡಿಗೆ ಹೋಗಿಲ್ಲ ನಾವು. ಮತ್ತೆ ಡಿಕಂಪೋಸರ್ ಗೋಕೃಪಾಮೃತ ಒಂದು ಬನ್ನಿ, ಇಲ್ಲಿದೆ ಡ್ರಮ್ಮ. ನೋಡಿ, ಇದು 1000 ಲೀಟರ್ ಡ್ರಮ್. ಇದರಲ್ಲಿ ಡಿಕಂಪೋಸರ್ ಮತ್ತೆ ಗೋಕೃಪಾಮೃತ ಎರಡೂನು ಮಾಡ್ತೀನಿ. ಇವಾಗ ಡಿಕಂಪೋಸರ್ ಒಂದು 5 ಬ್ಯಾಚ್ ಮಾಡಿ 5000 ಲೀಟರ್ ಒಂದು 4-4.5 ಎಕರೆಗೆ ಕೊಟ್ಟಿದ್ದೀನಿ. ಇವಾಗ ನಿಲ್ಸಿದ್ದೀನಿ, ಅಂದ್ರೆ ಇವಾಗ ಮಾಡಿಲ್ಲ. ಈ ಡ್ರಮ್ಮು ಡ್ರೈ ಆಗಿ ಇದ್ರಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಡಿಕಂಪೋಸರ್ದು ಸ್ವಲ್ಪ ಇದೆಲ್ಲ ಇದೆ. ಡ್ರೈ ಆದಾಗ ಇದನ್ನೆಲ್ಲ ತೊಳೆಯಕ್ ಸ್ವಲ್ಪ ಕಷ್ಟ, ಚಿಕ್ಕದಾಗಿದೆ ಬಾಯಿ. ಹಂಗಾಗಿ ಇದನ್ನ ತೊಳೆದ್ಬಿಟ್ಟು ಗೋಕೃಪಾಮೃತನ ಸ್ಟಾರ್ಟ್ ಮಾಡ್ಬೇಕು. ಇದು ಟ್ಯಾಂಕ್ ಎಷ್ಟಾಗಿದೆ ಸರ್ ಇದು? ಸರ್ ಇದು 3,500 4,000 ಬಾಡಿಗೆ ಎಲ್ಲ ಸೇರಿ 4,250 ಬಿದ್ದಿದೆ ನಮ್ಗೆ. ನಾಗಮಂಗಲದಿಂದ ತಂದಿದ್ದು 4 ಡ್ರಮ್ ತಂದಿದ್ವಿ. ಫ್ರೆಂಡ್ಶಿಪ್ ಅಲ್ಲಿ ನಾವೆಲ್ಲರೂ ಸೇರಿ ಸಾವಯವ ರೈತರ ಎಲ್ರೂ 4 ಡ್ರಮ್ ತಗೊಂಡ್ಬಂದಿದ್ವಿ. ಈ ರೀತಿ ಮಾಡ್ತಾ ಇದೀವಿ. ಇದು ಸೇಮ್ ಏರ್ ಔಟ್ ಅದೇ ತರ ಮಾಡ್ಕೊಂಡಿದೀನಿ. ಇದ್ರಲ್ಲೂ ಕೂಡ, ಇದ್ರಲ್ಲೂ ಮಳೆ ನೀರು ಹೋಗಿ ಆ ತರ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲೂ ಅದೇ ತರ ಮಾಡಿದೀನಿ.